ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್. ನಾನಿವತ್ತು ದೀಪಾವಳಿ ಹಬ್ಬದ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಇದು ಆಕಾಶ ದೀಪ, ಗೂಡು ದೀಪ ಅಂತಲೂ ಸಹ ಕರೀತಾರೆ. ಗೂಡು ದೀಪ ಬಿಡೋದು ಹೇಗೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಪಟಾಕಿಗಳು ಅದು ಹೊಗೆ ಮತ್ತು ಸೌಂಡ್ ಬರೋದಕ್ಕಿಂತ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಮುಂದಿನ ಸಲ ನೀವು ಸಹ ದೀಪಾವಳಿ ಆಚರಣೆ ಮಾಡಬೇಕಾದ್ರೆ ಈ ಗೂಡು ದೀಪವನ್ನೇ ತಗೊಳ್ಳಿ ಫ್ರೆಂಡ್ಸ್. 100 ರೂಪಾಯಿ ಸಿಗುತ್ತೆ, ಕೆಲವು ಕಡೆ 80 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ. ನಮ್ಮ ಊರಲ್ಲಿ ಇಲ್ಲಿ 100 ರೂಪಾಯಿಗೆ ತೊಗೊಂಡಿದ್ದೀವಿ. ನಾವು ಒಂದು 4-5 ತಗೊಂಡಿದ್ವಿ. ಇದು ಎಲ್ರಿಗೂ ಖುಷಿಯಾಗುತ್ತೆ. ನಮ್ಮ ವಠಾರದಲ್ಲಿ ಎಲ್ಲರೂ ಸೇರಿಕೊಂಡು ಈ ಗೂಡು ದೀಪವನ್ನು ಬಿಟ್ವಿ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ಹೇಗೆ ಹೋಗುತ್ತೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ. ಮೇಲೆ ದೀಪದ ಥರ ಸಣ್ಣಗೆ ಮೇಲೆ ಹೋಗಬೇಕಾದ್ರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಫುಲ್ಲು ವಿಡಿಯೋ ಮಾಡಿದ್ದೀನಿ, ಯಾರೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ನೋಡಿ, ಪ್ರಯತ್ನ ಪಡ್ತಾ ಇದ್ದೀವಿ ಮೇಲೆ ಹೋಗಲಿಕ್ಕೆ. ಅದು ಒಂದು ಕರ್ಪೂರ ಥರ ಇರುತ್ತೆ, ಅದಕ್ಕೆ ಬೆಂಕಿ ಹಚ್ಚಿದರೆ ಅದು ಫೋಲ್ಡ್ ಮಾಡಿರ್ತಾರೆ. ನಿಧಾನಕ್ಕೆ ಮಾತ್ರ ಪೇಪರ್ ಬೇಯಿಸಬೇಕು. ಬೆಂಕಿ ಹಚ್ಚಿಬಿಟ್ರೆ ಸ್ವಲ್ಪ ಗಾಳಿ ತುಂಬಿಕೊಂಡು ಹಾಗೆಯೇ ಮೇಲೆ ಹೋಗ್ತಾ ಇರುತ್ತೆ. ನಮಗೆ ಗೊತ್ತಾಗುತ್ತೆ ಮೇಲೆ ಹೋಗಬೇಕಾದ್ರೆ ಸ್ವಲ್ಪನೇ ಇದಾಗುತ್ತೆ, ಉಬ್ತಾ ಬರುತ್ತೆ, ಬಲೂನ್ ಥರ ಉಬ್ತಾ. ಮತ್ತು ಹಾಗೆ ಮೇಲೆ ಗಾಳಿ ಬರ್ತಾಯಿದ್ರೆ ಹಾಗೆ ಮೇಲೆ ಹೋಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್ ಹೇಗೆ ಹೋಗ್ತಾಯಿದೆ ಅಂತ. ದೂರಕ್ಕೆ ಹೋಗಿ ಸಣ್ಣ ದೀಪ ಥರ ಕಾಣಿಸುತ್ತೆ. ಆಮೇಲೆ ಅಲ್ಲೇ ಬೂದಿ ಆಗುತ್ತೆ. ಏನು ಬೇರೆದಕ್ಕೆ ಕೆಳಗೆ ಬಿದ್ದು ಬೆಂಕಿಯೆಲ್ಲ ಹತ್ಕೊಳ್ಳೋದಿಲ್ಲ. ಒಂದು ಮುಗೀತು, ಈಗ ಇನ್ನೊಂದು ಬಿಡ್ತಾ ಇದ್ದೀವಿ. ಹೇಗೆ ಹೋಗ್ತಾಯಿದೆ ನೋಡಿ ಫ್ರೆಂಡ್ಸ್. ಅಕ್ಕಪಕ್ಕ ಸುತ್ತಮುತ್ತ ಇರೋರಿಗೆಲ್ಲ ಏನೋ ಈ ದೀಪ ಥರ ಹೋಗ್ತಿದೆ, ಏನು ನಕ್ಷತ್ರ ಹೋಗ್ತಿದೆಯಾ ಅಂತ ಅಂದ್ಕೊಳ್ತಾರೆ. ನಾವು ಫಸ್ಟ್ ಟೈಮ್ ಬೇರೆಯವರು ಬಿಡುವಾಗ ನೋಡಿದ್ವಿ, ಏನಿದು ದೀಪ ಥರ ಹೋಗ್ತಿದೆ ಅಲ್ಲ ಏನು ಅಂತ ಗೊತ್ತಾಗಲಿಲ್ಲ. ಮತ್ತು ನೋಡಿದರೆ ಇದು ಗೂಡು ದೀಪ, ಆಕಾಶ ದೀಪ. ಧನ್ಯವಾದಗಳು ಫ್ರೆಂಡ್ಸ್. ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.